ಈ ರಾಮನ ಮೂರ್ತಿನ ಕೆತ್ತಕ್ಕೆ ಶುರು ಮಾಡಿದಾಗ ಸರ್, ಇದು ಇನ್ನೊಂದು ಶಿಲ್ಪ ಅನ್ನೋ ಥರ ನಿಮ್ಮ ತಲೆನಲ್ಲಿತ್ತ, ಅಥವಾ ಇಲ್ಲ ರಾಮನ ಮೂರ್ತಿ ಇದು ನನಗೆ ಇದನ್ನ ತುಂಬಾ ಚೆನ್ನಾಗಿ ಕೊಡಬೇಕು ಅನ್ನುವಂಥ ಪ್ರೆಷರ್ ಅಥವಾ ಒತ್ತಡ ಏನಾದ್ರು ನಿಮ್ಮಲ್ಲಿ? ಸರ್ ಪ್ರೆಷರ್ ಏನು ತಗೊಳ್ಳಲ್ಲ ಮೇಡಮ್. ಈಗ ನೋಡಿ 3 ದಿನದಲ್ಲಿ ಒಬ್ಬರಾಗ್ಬಿಟ್ಟಿದ್ದೀವಿ. ನನಗೆ ಹುಡುಕ್ಬೇಕು. ನಾನು ಬೇರೆಯವ್ರ ಖುಷಿಗೆ ನನ್ನ ಖುಷಿಗೆ ಫಸ್ಟ್ ನಾನು ಖುಷಿಯಾಗೋ ತನಕ ಕೆಲಸ ಮಾಡ್ತಾನೆ ಇರ್ತೀನಿ. ನನಗೊಂದ್ಸಲ ಅವ್ರು ಕಾಣ್ತರು, ಓ ದರ್ಶನ ಆಯ್ತಪ್ಪ, ಇದು ಅಟ್ಲೀಸ್ಟ್ 10 ಜನದಲ್ಲಿ ಒಂದು 7 ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ನನಗೂ ನಾನೇ ಒಂದು ಬೆಂಚ್ ಮಾರ್ಕ್ಗಳು ಹಾಕೋತೀನಿ. ಅಟ್ಲೀಸ್ಟ್ ಕಾಮನ್ ಮ್ಯಾನ್ ಆಗಿ. ಅಥವಾ ಬೇರೆ ಬರೋರ್ನೆಲ್ಲ ಕೇಳ್ತೀನಿ, ಏನಿದೆ ಚೆನ್ನಾಗಿದೆಯಾ, ಮಕ್ಕಳನ್ನೆಲ್ಲ ಕೇಳ್ಕೊತಾ ಇರ್ತೀನಿ ಸುಮ್ಮನೆ. ಅಲ್ಲಿ ನಮಗೆ ಟೀ ಕೊಡೋಕ್ಕೆಲ್ಲ ಬರ್ತಿದ್ರು ಮಕ್ಕಳು, ಅವ್ರನ್ನ ಕೇಳ್ತಾ ಇದ್ದೆ. ಯಾಕಂದ್ರೆ ಇನ್ನಿಬ್ರು ನೋಡಿಲ್ವಲ್ಲ ನಾವು, ಈ 3ರಲ್ಲಿ ಯಾವ್ದು ಚೆನ್ನಾಗಿದೆ. ಅಲ್ಲ, ನೀವು ಅಲ್ಲಿ 3 ಜನ ಒಟ್ಟಿಗೆ ಇರ್ತಾ ಇರಲಿಲ್ವ ಸರ್? ಅಲ್ಲಿ ಬೇರೆ ಬೇರೆ ಇತ್ತ? ಒಟ್ಟಿಗೆ ಇದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ. ಯಾರು ಈ ವಿಷಯಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಗುಟ್ಟಾಗಿ ಇಟ್ಕೊಂಡಿದ್ವಿ. ಅಂದ್ರೆ ನಿಮ್ದು ಬೇರೆ ಬೇರೆ ಪ್ಲೇಸಸ್ ಇರ್ತಾ ಇತ್ತ? ಹೌದು, ಸುಮಾರು ಎಲ್ಲ ಒಂದು 500 ಮೀಟ್ರು ಒಂದು ಅಕ್ಕಪಕ್ಕ ದೂರ ಸಪ್ರೇಟ್ ಆಗಿ ಶೆಡ್ ಕೊಟ್ಟಿದ್ರು. ನೀವು ಹೋಗ್ತಾನೂ ಇಲ್ಲ, ನಿಮ್ಗೆ ಕ್ಯೂರಿಯಾಸಿಟಿ ಹೋಗೋದ್ರೆ ನಾವೇ ಕಂಡೀಷನ್ ಹಾಕೊಬಿಟ್ಟಿದ್ವಿ, ಯಾರು ನೋಡೋದು ಬೇಡ ಅಂತ. ಯಾಕಂದ್ರೆ ದೇಶಕ್ಕೆ ಎಲ್ಲ ವಿಭಿನ್ನವಾಗಿ ವಿಶಿಷ್ಟವಾಗಿ ಅತ್ಯುತ್ತಮ ಕೆಲಸ ಸಿಕ್ಲಿ ಅಂತ. ಈಗ ಅವ್ರದನ್ನ ನಾನು ಕಾಪಿ ಮಾಡೋದು ನಾನು ಯಾಕೆ ಹೋಗ್ಬೇಕು ಅಲ್ಲಿಗೆ? ಎರಡು ಒಂದೇ ಥರ ಆಗ್ಬಿಡುತ್ತೆ. ಸೊ ನಮ್ಮದೇ ಸೆಲೆಕ್ಟ್ ಆಗಬೇಕು ಅನ್ನೋದು ನಾವು 3 ಜನದಲ್ಲೂ ಇರಲಿಲ್ಲ. ಯಾರ್ದಾರು ಸರಿ ಚೆನ್ನಾಗಿರೋದಾಗತ್ತಲ್ವ, ಅಷ್ಟೇ ನಮ್ಮ ತಲೆಗಿದ್ದಿದ್ದು. 3 ಚೆನ್ನಾಗಿ ಮಾಡಿದ್ದು, ಅದರಲ್ಲಿ ಸ್ವಲ್ಪ ಪ್ರೀತಿ ನನ್ನ ಮೇಲೆ ಜಾಸ್ತಿ ಇತ್ತು, ನನ್ನ ಸೆಲೆಕ್ಟ್ ಆಗಿದೆ ಅನ್ಸುತ್ತೆ. ಓಕೆ, 3 ಕೆತ್ತನೆ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿದ್ದು ಯಾವಾಗ ಅಂತ ಹೇಳಿ? ಡಿಸೆಂಬರ್ 10ನೇ ತಾರೀಕು ನಾವು ವಾಪಸ್ ಬರ್ತೀವಿ, ಹ್ಯಾಂಡ್ ಓವರ್ ಮಾಡಿ ಎಲ್ಲರೂ. ನಾವಿಬ್ಬರು ಬರ್ತೀವಿ. ಸತ್ಯನಾರಾಯಣ ಪಾಂಡೆ ಅವರು ಒಂದು 20ನೇ ತಾರೀಕು, ಡಿಸೆಂಬರ್ 24ಕ್ಕೆ 20ನೇ ತಾರೀಕು ಸಮಯದಲ್ಲಿ ಮುಗಿಸ್ತದೆ, ಅವ್ರ ಕೆಲಸ ಮುಗಿಸ್ತಾರೆ. ಹ್ಯಾಂಡ್ ಓವರ್ ಮಾಡಿ ನಾವು ಬಂದಿರ್ತೀವಿ. ಬಟ್ ಹೇಳ್ತಾರೆ ಡಿಸೆಂಬರ್ 28ಕ್ಕೆ ಫೋನ್ ಮಾಡ್ತಾರೆ, ಬನ್ನಿ ಸೆಲೆಕ್ಷನ್ ಕಮಿಟಿ ಬರ್ತಿದ್ದಾರೆ ಅಂತ. ಆಯಿತು ಅಂದ್ಬಿಟ್ಟು 28ಕ್ಕೆ ಹೋಗ್ತೀವಿ. 30ಕ್ಕೆ ರಿಟರ್ನ್ ಟಿಕೆಟ್ ಇರುತ್ತೆ ಅಲ್ಲಿಂದ. ಆ ಸೆಲೆಕ್ಷನ್ ಕಮಿಟಿ ನಾನು ಸ್ವಲ್ಪ ಪರದೆ ಹಾಕಿ ಇದ್ರ ಬಗ್ಗೆ ನಾನು ಏನು ಅಂದ್ಕೊಂಡು ಮಾಡಿದ್ದೀನಿ ಅಂತೇಳಿ ನಾನೊಂದು ಬ್ರೀಫ್, ಸ್ವಲ್ಪ ನಾನು ಹಿಂದಿನೂ ಸರಿ ಇರಲ್ಲ, ಅದೇನು ಮಾತಾಡಿದೆ ನಂಗೆ ನೆನಪಿಲ್ಲ. ಬಟ್ ಆ ಸ್ಕ್ರೀನ್ ತೆಗಿತಿದ್ದಂಗೆ ಎಲ್ಲರ ಕೈ ಮೇಲೋಗ್ತು. ಸೊ ಹೌದಾ? ಅಂದ್ರೆ ನಾನು ಟ್ರಸ್ಟಿಗಳು ಇರ್ತಾರೆ, ಬೇರೆ ಯಾರು ಒಳಗೆ ಯಾರು ಇರಲ್ಲ ಬೇರೆ. ಅಂದ್ರೆ ಪರದೆ ತೆಗಿತಾ ಇದ್ದಂಗೆ, ಪರದೆ ಕೆಳಗೆ ತೆಗಿತಿದ್ದಂಗೆ ಎಲ್ಲರಿಗೂ ಆಟೋಮೆಟಿಕಲಿ ಹೋಯ್ತಲ್ಲ. ಸೊ ಆಗ ನನಗೆ ಸ್ವಲ್ಪ ಏನಂತಾರೆ, ಅವ್ರಿಗೂ ಇಷ್ಟ ಆಗಿದೆ ಅಂತ ಅನ್ನಿಸ್ತು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.